ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಸೊ ನಿಮ್ಮೆಲ್ಲರಿಗೂ ಮತ್ತೊಂದು ಗುಡ್ ನ್ಯೂಸ್. ಸೊ ಮತ್ತೊಂದು ನೋಟಿಫಿಕೇಶನ್ ನಿಮಗೆ ಆ್ಯಡ್ ಆಗ್ತಾ ಇದೆ. ಸೊ ಆಲ್ರೆಡಿ ಆಸ್ಪಿರೆಂಟ್ಸಿಗೆ ಗೊತ್ತಿದೆ. ಸೊ IBPS ಕ್ಲರ್ಕ್ ನೋಟಿಫಿಕೇಶನ್ಸ್ ಇತ್ತು ಅಥವಾ ನಬಾರ್ಡ್ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ಸ್ ಇತ್ತು. ಬಟ್ IBPS ಕ್ಲರ್ಕು ಸದ್ಯದ ಮಟ್ಟಿಗೆ ನೋಟಿಫಿಕೇಶನ್ ಹೋಲ್ಡಲ್ಲಿದ್ದರು. ನೆಕ್ಸ್ಟ್ ನೋಟಿಫಿಕೇಶನ್ ಆಗುತ್ತೆ. ಸೊ ನಿಮಗೆ ಮತ್ತೊಂದು ನೋಟಿಫಿಕೇಶನ್ ಆ್ಯಡ್ ಆಗ್ತಾ ಇದೆ. ಸೊ ಅದು ನಿಮ್ಮ IDBI ರಿಕ್ರೂಟ್ಮೆಂಟ್ ಆಫ್ ಎಕ್ಸಿಕ್ಯೂಟಿವ್ಸ್ ಆನ್ ಕಾಂಟ್ರಾಕ್ಟ್ 2021. ಸೊ ನಾನು ಇವತ್ತು ಈ ನೋಟಿಫಿಕೇಶನ್ ಡೀಟೇಲ್ಸನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ಸೊ ನೀವು ಕೂಡ ಅಪ್ಲೈ ಮಾಡ್ಬೋದು, ಅಥವಾ ನೀವು ಒಬ್ಬ IDBIಯಲ್ಲಿ ಒಬ್ಬ ಎಂಪ್ಲಾಯಿ ಆಗಿ ಸೆಲೆಕ್ಟ್ ಆಗಲಿಕ್ಕೆ ನಿಮಗೂ ಕೂಡ ಆಪ್ಷನ್ಸ್ ಇದೆ ಅಥವಾ ಅಪರ್ಚುನಿಟೀಸ್ ಇದೆ. ಹಾಗಾಗಿ ಈ ಸದಾವಕಾಶವನ್ನು ನೀವು ಉಪಯೋಗಿಸ್ಕೊಂಡ್ರೆ 100% ನಿಮ್ಮ ಲೈಫ್ ಕೂಡ ಡೆವಲಪ್ ಆಗ್ತಾ ಹೋಗುತ್ತೆ, ಅಥವಾ ನೀವು ಒಂದು ಒಳ್ಳೆ ಪೊಸಿಷನಲ್ಲಿ ಸೆಲೆಕ್ಟ್ ಆಗ್ತಾ ಹೋಗ್ತೀರಾ. ಸೊ ಯಾಕಂದರೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಸೆಲೆಕ್ಟ್ ಆಗಿರ್ತೀರಾ ಫಸ್ಟು. ನೆಕ್ಸ್ಟ್ ಅದೇ ನೀವು ಅಸಿಸ್ಟೆಂಟ್ ಅಂದರೆ ಗ್ರೇಡ್ A ಆಗಿರ್ಬೋದು, ಅಥವಾ PO ಪೋಸ್ಟ್ ಆಗಿರ್ಬೋದು, ಅಥವಾ ಕ್ಲರಿಕಲ್ ಲೆವೆಲಲ್ಲೂ ಕೂಡ ನೀವು ಸೆಲೆಕ್ಟ್ ಆಗಲಿಕ್ಕೆ ಅಲ್ಲಿ ನಿಮಗೆ ಆಪರ್ಚುನಿಟೀಸ್ ಇರುವಂಥದ್ದು. ಸೊ ಹಾಗಾಗಿ ಯಾರೆಲ್ಲ ಈ ಬ್ಯಾಂಕಿಂಗ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಸೊ ಅದು QT, ರೀಸನಿಂಗ್ ಅಥವಾ ಜನರಲ್ ಅವೇರ್ನೆಸ್, ಇಂಗ್ಲೀಷ್ ಸಬ್ಜೆಕ್ಟ್ ಇರುವಂತಹ ಯಾವುದೇ ಎಕ್ಸಾಮ್ಸ್ ಆಗಿರ್ಬೋದು, SSC ಆಗಿರ್ಬೋದು, ಅಥವಾ ಬ್ಯಾಂಕಿಂಗ್ ಆಗಿರ್ಬೋದು, ಇನ್ಶೂರೆನ್ಸ್ ಆಗಿರ್ಬೋದು, ಸೊ ನಿಮ್ಮೆಲ್ಲರಿಗೂ ಮತ್ತೊಂದು ನೋಟಿಫಿಕೇಶನ್ ಆ್ಯಡ್ ಆಗ್ತಾ ಇದೆ. ಸೊ ಅದೇ ರೀತಿ ಮುಂಬರುವಂತಹ ದಿನಗಳಲ್ಲಿ ಇನ್ಶೂರೆನ್ಸ್ ಸೆಕ್ಟರ್ನ ನೋಟಿಫಿಕೇಶನ್ಸ್ ಕೂಡ ಆ್ಯಡ್ ಆಗ್ತಾ ಹೋಗುತ್ತೆ. ಹಾಗಾಗಿ ನೀವು ವೆಯ್ಟ್ ಆ್ಯಂಡ್ ವಾಚ್ ಮಾಡ್ತಾನೆ ಇರಿ ಅಥವಾ ಕಾಯ್ತಾ ಇರಿ. ಯಾಕಂದರೆ ನೀವು ಏನು ಡೈಲಿ ಪ್ರಿಪೇರ್ ಆಗ್ತಾ ಇದ್ದೀರಾ, ಅಥವಾ ಏನು ಲಾಕ್ಡೌನ್ ಇತ್ತು, ಸೊ ಲಾಕ್ಡೌನಲ್ಲಿ ಯಾವುದೇ ಎಕ್ಸಾಮ್ಸ್ ಇರಲಿಲ್ಲ. ಹಾಗಾಗಿ ನೀವೇನು ಆ ಲಾಕ್ಡೌನನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೊಂಡಿರೋ ಟೈಮನ್ನು, ಅಥವಾ ಅಲ್ಲೇನು ನೀವು ಪ್ರಿಪೇರ್ ಆಗಿದ್ದೀರಾ, ಸೊ ಆ ರಿಸಲ್ಟ್ ನಿಮಗೆ ನೆಕ್ಸ್ಟ್ ಸಿಗ್ತಾ ಹೋಗುತ್ತೆ, ಅಥವಾ ನಿಮ್ಮ ಎಫರ್ಟಿಗೆ 100% ಮುಂಬರುವಂತಹ ದಿನಗಳಲ್ಲಿ ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಹಾಗಾಗಿ ಸೊ ಇಲ್ಲೂ ಕೂಡ ನಿಮಗೆ IDBI ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ಸ್ ಇದೆ, ಅದಕ್ಕೂ ಕೂಡ ನೀವು ಅಪ್ಲೈ ಮಾಡ್ಬೋದು. ಸೊ ಅದರ ಡೀಟೇಲ್ಸನ್ನು ನಾನು ಇವತ್ತು ನಿಮ್ಮ ಮುಂದೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು. ಸೊ ಯಾರ್ಯಾರು ಎಲಿಜಿಬಲ್ ಇದ್ದೀರಾ, ಅಥವಾ ಏನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ, ಅಥವಾ ನಂಬರ್ ಆಫ್ ಪೋಸ್ಟ್ ಆಗಿರ್ಬೋದು, ಅಥವಾ ಎಕ್ಸಾಮಿನೇಷನ್ ಸೆಂಟರ್ ಆಗಿರ್ಬೋದು, ಅಥವಾ ಯಾವ ರೀತಿ ಸೆಲೆಕ್ಷನ್ ಪ್ರೋಸೆಸ್ ಇರುತ್ತೆ, ಸೊ ಇದೆಲ್ಲದನ್ನು ಕೂಡ ನಾನು ನಿಮ್ಮೊಂದಿಗೆ ಇವತ್ತು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಈ ಕ್ಲಾಸಲ್ಲಿ. ಸೊ ಫಸ್ಟ್ ನೋಡೋದಾದರೆ ಎಕ್ಸಾಮಿನ ಟೆಂಟೇಟಿವ್ ಡೇಟ್ಸ್ಗಳನ್ನು ನೋಡ್ತಾ ಹೋಗೋಣ. ಸೊ ಅದೇ ರೀತಿ ನಿಮಗೆ ನೆಕ್ಸ್ಟು ಎಮ್ಯೂಲ್ಮೆಂಟ್ಸ್, ಕೆರಿಯರ್ ಪ್ರಾಸ್ಪೆಕ್ಟ್ಸ್ ಆ್ಯಂಡ್ ಸರ್ವಿಸ್ ಕಂಡೀಷನ್ಸ್ ಯಾವ ರೀತಿ ಇರುತ್ತೆ IDBI ರಿಕ್ರೂಟ್ಮೆಂಟಲ್ಲಿ, ಅಥವಾ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು, ಆನ್ಲೈನ್ ಎಕ್ಸಾಮಿನೇಷನ್ ಯಾವ ರೀತಿ ಇರುತ್ತೆ, ಅಥವಾ ಎಕ್ಸಾಮಿನೇಷನ್ ಸೆಂಟರ್ ಯಾವ್ದ್ಯಾವುದು. ಯಾಕಂದರೆ ಆನ್ಲೈನ್ ಎಕ್ಸಾಮ್ಗಳು ಡಿಫ್ರೆಂಟ್ ಆಗಿರುತ್ತೆ, ನಿಮಗೆ ಸಬ್ಜೆಕ್ಟ್ ಸೇಮ್ ಇರುತ್ತೆ. ಬಿಟ್ಟರೆ IBPS ಅವರು ನಡೆಸುವಂತಹ ಆನ್ಲೈನ್ ಎಕ್ಸಾಮ್ ಡಿಫ್ರೆಂಟ್ ಇರುತ್ತೆ. ನಬಾರ್ಡ್ ರಿಕ್ರೂಟ್ಮೆಂಟಲ್ಲಿ ನಿಮಗೆ ಆನ್ಲೈನ್ ಎಕ್ಸಾಮ್ ಡಿಫ್ರೆಂಟ್ ಇರುತ್ತೆ. ಅದೇ ರೀತಿ IDBI ರಿಕ್ರೂಟ್ಮೆಂಟಲ್ಲೂ ಕೂಡ ಇಲ್ಲಿ ನಿಮಗೆ ಆನ್ಲೈನ್ ಎಕ್ಸಾಮ್ ಡಿಫ್ರೆಂಟ್ ಇರುತ್ತೆ. ಸೊ ಯಾವುದೋ ಒಂದು ಎಕ್ಸಾಮಲ್ಲಿ ಅಥವಾ IBPS ಅಲ್ಲಿ ಒಂದು ಸೆಕ್ಷನ್ ಎಕ್ಸ್ಟ್ರಾ ಕೇಳ್ಬೋದು, ನಬಾರ್ಡಲ್ಲಿ ಇನ್ಯಾವುದೋ ಒಂದು ಸೆಕ್ಷನ್ಸ್ ಕೇಳ್ಬೋದು, ಬಟ್ IDBI ಅಲ್ಲಿ ಯಾವುದೋ ಒಂದು ಸೆಕ್ಷನ್ ಕೇಳದೇ ಇರ್ಬೋದು. ಹಾಗಾಗಿ ಎಕ್ಸಾಮ್ ಸೆಲೆಕ್ಷನ್ ಪ್ರೋಸೆಸ್ಸಲ್ಲಿ ನಿಮಗೆ ಎಕ್ಸಾಮ್ ಸ್ಟ್ರಕ್ಚರ್ ಗೊತ್ತಿರಬೇಕಾಗತ್ತೆ. ಸೊ ಅದೆಲ್ಲದನ್ನು ನಾನು ಇವತ್ತಿಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಹಾಗಾದರೆ ಫಸ್ಟ್ ನೋಡೋದಾದರೆ ನಾವು ಈ ನೋಟಿಫಿಕೇಶನ್ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಫಸ್ಟು ಎಷ್ಟು ಪೋಸ್ಟ್ ಇದೆ, ಸೊ ನಂಬರ್ ಆಫ್ ಪೋಸ್ಟ್ ಇರುವಂಥದ್ದು ನಿಮಗೆ 920. ಸೊ ಇದು ಆಲ್ ಓವರ್ ಇಂಡಿಯಾ ಆಗಿರುತ್ತೆ. ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ IDBI. ಹಾಗಾಗಿ ಆಲ್ ಓವರ್ ಇಂಡಿಯಾ ಲೆವೆಲಲ್ಲಿ ನಿಮಗೆ ರಿಕ್ರೂಟ್ಮೆಂಟ್ ನಡೆಯುವಂಥದ್ದು. ಸೊ ಇಲ್ಲಿ ಕ್ವಾಲಿಫಿಕೇಷನ್ಸ್ಗೆ ಬಂದರೆ ಗ್ರಾಜ್ಯುಯೇಟ್ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ವಿತ್ ಮಿನಿಮಮ್ 55% ಅಂತ ಹೇಳ್ತೀವಿ. ಇನ್ ಕೇಸ್ ಆಫ್ SC ST PWD ಆದರೆ 50% ಇದ್ರೂ ಕೂಡ ನೀವು ಎಲಿಜಿಬಲ್ ಆಗ್ತೀರಾ. ಸೊ ಅದೇ ರೀತಿ ನಿಮ್ಮ ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ಗಳಿಗೆ ನೋಡ್ತಾ ಬರೋದಾದರೆ ನಾವು ಸೊ ಮಿನಿಮಮ್ 20 ಇಯರ್ಸ್ ಆಗಿರಲೇಬೇಕು, ಮ್ಯಾಕ್ಸಿಮಮ್ 25 ಇಯರ್ಸ್ ಇದೆ. ಸೊ ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್, ಸೊ ಎ ಗ್ರಾಜ್ಯುಯೇಟ್ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಂತ ಹೇಳ್ತೀವಿ. ಮಿನಿಮಮ್ 55, SC ST ಆದರೆ 50. ನೆಕ್ಸ್ಟು ಮಿನಿಮಮ್ ಏಜ್ 20, ಮ್ಯಾಕ್ಸಿಮಮ್ 25. ಸೊ ಟೆಂಟೇಟಿವ್ ಡೇಟ್ ಆಫ್ ಆನ್ಲೈನ್ ಎಕ್ಸಾಮಿನೇಷನ್ ಇರುವಂಥದ್ದು ಸೆಪ್ಟೆಂಬರ್ 5. ಸೊ ಇದು ಟೆಂಟೇಟಿವ್ ಡೇಟ್ಸ್ ಅಂತ ಹೇಳಿದ್ದಾರೆ. 90% ಈ ಡೇಟಿಗೆ ಎಕ್ಸಾಮ್ ಕಂಡಕ್ಟ್ ಆಗ್ಬೋದು ಅಥವಾ ಚೇಂಜಸ್ ಆಗ್ಬೋದು. ಅನ್ರಿಸರ್ವ್ಡ್ಗೆ ನಿಮಗೆ 373 ಪೋಸ್ಟ್ ಇದೆ. SCಗೆ 138, ST ಆದರೆ 69, OBC 248 ಇದೆ. ನಿಮಗೆ EWS 92 ಪೋಸ್ಟ್ ಇದೆ. ಅದೇ ರೀತಿ ನೆಕ್ಸ್ಟು PWD ಫಿಸಿಕಲಿ ಡಿಸೈರಬಲ್ ಏನು ಆಸ್ಪಿರೆಂಟ್ಸ್ ಇದ್ದೀರಾ ನಿಮಗೂ ಕೂಡ ಪೋಸ್ಟ್ಗಳಲ್ಲಿ ರಿಸರ್ವ್ ಇರುವಂಥದ್ದು. ಸೊ ಅದನ್ನು ನೀವು ಚೆಕ್ ಮಾಡ್ಕೊಳ್ಬೋದು. ಸೊ ಇದು ನಿಮ್ಮ ನೋಟಿಫಿಕೇಷನಿನ ಹೈಲೈಟ್ಸ್ ಆಗಿರುತ್ತೆ, ಅಥವಾ ಏನು IDBI ನೋಟಿಫಿಕೇಶನ್ಸ್ ಇದೆ ಸೊ ಅದರ ಮೇಜರ್ ಹೈಲೈಟ್ಸ್ ಪಾರ್ಟ್ ಆಗಿರುತ್ತೆ. ನೆಕ್ಸ್ಟ್ ಅದೇ ರೀತಿ
ಇಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ನೋಟಿಫಿಕೇಶನಲ್ಲಿ ಅದನ್ನು ಡೀಟೇಲ್ ಆಗಿ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಏಜ್ ಲಿಮಿಟ್ ಆಗಿರ್ಬೋದು ಅಥವಾ ರಿಲ್ಯಾಕ್ಸೇಷನ್ಸ್ ಯಾವ ರೀತಿ ಇದೆ ಅಥವಾ ಎಜುಕೇಷನಲ್ ಕ್ವಾಲಿಫಿಕೇಷನ್ಸ್ ಆಗಿರ್ಬೋದು. ಸೊ ಇಂಪಾರ್ಟೆಂಟ್ ಡೇಟ್ಸ್ಗಳ ಬಗ್ಗೆ ನೋಡೋದಾದರೆ ಆನ್ಲೈನ್ ರಿಜಿಸ್ಟ್ರೇಷನ್ ನಿಮಗೆ August 4 ಸ್ಟಾರ್ಟ್ ಆಗುತ್ತೆ. August 4 August 18 ತನಕ ನಿಮಗೆ ಟೈಮ್ ಇರುತ್ತೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ. ಬಟ್ ಯಾವುದೇ ಕಾರಣಕ್ಕೂ ನಿಮಗೆ IBPS ವೆಬ್ಸೈಟಲ್ಲಿ ರಿಜಿಸ್ಟ್ರೇಷನ್ ಆಗುವಂಥ ಅವಶ್ಯಕತೆ ಇರಲ್ಲ. IDBI ವೆಬ್ಸೈಟ್ ಏನಿದೆ IDBI ವೆಬ್ಸೈಟಲ್ಲಿ ಕರಿಯರ್ಸ್ ಅಂತ ಇರುತ್ತೆ. ಸೊ ಅದರಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗತ್ತೆ. ಪೇಮೆಂಟ್ ಆಫ್ ಅಪ್ಲಿಕೇಶನ್ ಆ್ಯಂಡ್ ಇಂಟಿಮೇಷನ್ ಚಾರ್ಜಸ್ ಕೂಡ ಸೇಮ್ ಡೇಟೇ ಇರುತ್ತೆ ನಿಮಗೆ. ಬಟ್ ಆನ್ಲೈನ್ ಎಕ್ಸಾಮಿನೇಷನ್ ಮಾತ್ರ September 5 ಇರುತ್ತೆ ನಿಮಗೆ. ಇದು ಟೆಂಟೇಟಿವ್ ಡೇಟ್ಸ್. ಸೊ ಎಲ್ಲ ಸೆಂಟ್ರಲ್ಲೂ September 5 ಅವರು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಅದು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ ಎಕ್ಸಾಮಿಗೆ, ಯಾಕಂದರೆ ನಿಮಗೆ ಎಕ್ಸಾಮಿಗೆ ಭಾಳಷ್ಟು ಟೈಮ್ ಸಿಗೋದಿಲ್ಲ. ನೆಕ್ಸ್ಟು ಎನ್ರೋಲ್ಮೆಂಟ್ಸ್, ಕೆರಿಯರ್ ಪ್ರಾಸ್ಪೆಕ್ಟ್ಸ್ ಆ್ಯಂಡ್ ಸರ್ವಿಸ್ ಕಂಡೀಷನ್ಸ್ ನೋಡೋದಾದರೆ ಇನ್ ಕೇಸ್ ನೀವು ಎಕ್ಸಾಮನ್ನು ಕ್ಲಿಯರ್ ಮಾಡಿ ನಿಮ್ಮ ಅಥವಾ ಎಕ್ಸಾಮನ್ನು ಕಂಪ್ಲೀಟ್ ಆದಮೇಲೆ ಮೆಡಿಕಲ್ ಟೆಸ್ಟ್ ಮಾಡ್ತಾರೆ. ಆ ಮೆಡಿಕಲ್ ಟೆಸ್ಟಲ್ಲೂ ಕೂಡ ನೀವು ಪಾಸ್ ಆದ್ರಿ ಅಂದರೆ ಸೊ ಸಕ್ಸಸ್ಫುಲ್ ಕಂಪ್ಲೀಷನ್ ಫಾರ್ ಎ ಪೀರಿಯಡ್ ಆಫ್ 3 years ಅಂತ ಹೇಳ್ತೀವಿ. ಅಂದರೆ 3 years ನೀವು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ವರ್ಕ್ ಮಾಡ್ತೀರಾ ಆಫ್ ಕಾಂಟ್ರಾಕ್ಚುಯಲ್ ಸರ್ವಿಸ್. ಸಚ್ ಅಪಾಯಿಂಟೀಸ್ ಮೇ ಬಿಕಮ್ ಎಲಿಜಿಬಲ್ ಫಾರ್ ಅಪಾಯಿಂಟ್ಮೆಂಟ್ ಆಟ್ ಅಸಿಸ್ಟೆಂಟ್ ಮ್ಯಾನೇಜರ್ ಗ್ರೇಡ್ A ಇನ್ IDBI ಬ್ಯಾಂಕ್ ಥ್ರೂ ಸೆಲೆಕ್ಷನ್ ಪ್ರೋಸೆಸ್ ದ್ಯಾಟ್ ವುಡ್ ಬಿ ಕಂಡಕ್ಟೆಡ್ ಬೈ IDBI ಬ್ಯಾಂಕ್. ಅಂದರೆ ನೀವು 3 years ಕಾಂಟ್ರಾಕ್ಟ್ ಬೇಸಿಸಲ್ಲಿ ವರ್ಕ್ ಮಾಡ್ತಾ ಹೋಗ್ತೀರಾ. ನೆಕ್ಸ್ಟ್ ನಿಮಗೆ ಏನು ಕಾಂಟ್ರಾಕ್ಟ್ ಬೇಸಿಸಲ್ಲಿ ವರ್ಕ್ ಮಾಡ್ತೀರಾ ಸೊ ನೀವು ಎಲಿಜಿಬಲ್ ಆಗ್ತೀರಾ ಫಾರ್ ದಿ ಅಥವಾ ಎಲಿಜಿಬಲ್ ಇನ್ ದಿ ರಿಕ್ರೂಟ್ಮೆಂಟ್ ಆಫ್ ಅಸಿಸ್ಟೆಂಟ್ ಮ್ಯಾನೇಜರ್ ಅಥವಾ ಗ್ರೇಡ್ A ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ಸ್ ಬಂದಾಗ ಸೊ ನೀವು ಅಲ್ಲಿ ಎಲಿಜಿಬಲ್ ಆಗ್ತೀರಾ. ಯಾಕಂದರೆ ಆಲ್ರೆಡಿ ನೀವು 3 years ಆ್ಯಸ್ ಎನ್ ಎಂಪ್ಲಾಯಿ ಆಗಿ ಕಾಂಟ್ರಾಕ್ಟ್ ಬೇಸಲ್ಲಿ ವರ್ಕ್ ಮಾಡ್ತೀರಾ. ಕಾಂಟ್ರಾಕ್ಟ್ ಬೇಸಿಸಲ್ಲಿ ನೀವು ಏನು ವರ್ಕ್ ಮಾಡ್ತೀರಾ ಅಲ್ಲೂ ಕೂಡ ನಿಮಗೆ ಕನ್ಸಾಲಿಡೇಟೆಡ್ ರೆಮ್ಯುನರೇಷನ್ಸ್ ಕೊಡ್ತಾರೆ. ಸೊ ಫಸ್ಟ್ ಇಯರ್ 29,000 ಪರ್ ಮಂತ್ ಇರುತ್ತೆ. ನೆಕ್ಸ್ಟ್ 31,000 ಪರ್ ಮಂತ್ ಫಾರ್ ಸೆಕೆಂಡ್ ಇಯರ್ ಇರುತ್ತೆ ಆ್ಯಂಡ್ 34,000 ಪರ್ ಮಂತ್ ಫಾರ್ ದಿ 3rd year ಆಫ್ ಸರ್ವಿಸ್ ಇರುತ್ತೆ ನಿಮಗೆ. ಸೊ ಬಟ್ ಯಾವುದೇ ಕಾಂಟ್ರಾಕ್ಚುಯಲ್ ಸರ್ವಿಸ್ ಆಗಿರೋದ್ರಿಂದ ಅಥವಾ ಕಾಂಟ್ರಾಕ್ಚುಯಲ್ ಅಗ್ರಿಮೆಂಟ್ ಆಗಿರೋದ್ರಿಂದ ಎಕ್ಸಿಕ್ಯೂಟಿವ್ಸ್ ಶಲ್ ನಾಟ್ ಬಿ ಎಂಟೈಟಲ್ಡ್ ಟು ಡ್ರಾ ಎನಿ ಅಲೋಯನ್ಸಸ್ ಸಚ್ ಆಸ್ DA, HRA ಎಕ್ಸೆಟ್ರಾ. ನಿಮಗೆ ಯಾವುದೇ ಅಲೋಯನ್ಸಸ್ಗಳು ಸಿಗೋದಿಲ್ಲ. ಯಾಕಂದರೆ ಅಲ್ಲಿ ನೀವು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಆ್ಯಸ್ ಎನ್ ಎಂಪ್ಲಾಯಿ ಆಗಿ ವರ್ಕ್ ಮಾಡ್ತಾ ಇರ್ತೀರಾ. ಸೊ ಹಾಗಾಗಿ ನಿಮಗೆ ಯಾವುದೇ ರೀತಿಯ ಅಲೋಯನ್ಸಸ್ ಅಂದರೆ DA ಆಗಿರ್ಬೋದು, HRA ಆಗಿರ್ಬೋದು ಸಿಗೋದಿಲ್ಲ. 3 years ಏನು ನಿಮ್ಮ ಕಾಂಟ್ರಾಕ್ಚುಯಲ್ ಸರ್ವಿಸ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ನೀವು ಅಸಿಸ್ಟೆಂಟ್ ಮ್ಯಾನೇಜರ್ ರಿಕ್ರೂಟ್ಮೆಂಟಲ್ಲಿ ಸೆಲೆಕ್ಟ್ ಆಗಲಿಕ್ಕೆ ನಿಮಗೆ ಆಪ್ಷನ್ಸ್ ಇರುತ್ತೆ. ಸೊ ಅದು ಕೂಡ ಕಂಡಕ್ಟೆಡ್ ಬೈ ಅಥವಾ ಸೆಲೆಕ್ಷನ್ ಪ್ರೋಸೆಸ್ ದ್ಯಾಟ್ ವುಡ್ ಬಿ ಕಂಡಕ್ಟೆಡ್ ಬೈ IDBI ಬ್ಯಾಂಕ್ ಇಟ್ ಸೆಲ್ಫ್ ಅಂತ ಹೇಳ್ತೀವಿ. ಸೊ ಇದು ನಿಮ್ಮ ಎಮೋಲ್ಮೆಂಟ್ಸ್ ಅಥವಾ ಕರಿಯರ್ ಪ್ರಾಸ್ಪೆಕ್ಟ್ಸ್. ನೆಕ್ಸ್ಟ್ ಅದೇ ರೀತಿ ನಾವು ಏಜ್ ಲಿಮಿಟ್ಗಳಿಗೆ ನೋಡೋದು ಹೋದರೆ ಸೊ ಏಜ್ ಆಸ್ ಆನ್ 1/7/2021 ಅಂತ ಹೇಳ್ತಾರೆ. ಮಿನಿಮಮ್ 20 years ಆಗಿರಲೇಬೇಕು ನಿಮಗೆ, ಮ್ಯಾಕ್ಸಿಮಮ್ 25 years. ದಿ ಅಪ್ಲಿಕೆಂಟ್ ಮಸ್ಟ್ ಹ್ಯಾವ್ ಬೀನ್ ಬಾರ್ನ್ ನಾಟ್ ಅರ್ಲಿಯರ್ ದ್ಯಾನ್ July 2, 1996, ನಾಟ್ ಲೇಟರ್ ದ್ಯಾನ್ July 1, 2001. ಬೋತ್ ಡೇಟ್ ಆರ್ ಇನ್ಕ್ಲೂಸಿವ್ ಅಂತ ಹೇಳ್ತಾನೆ. ಸೊ ನಿಮ್ಮ ಸಿಂಪಲ್ ಹೇಳೋದಂದರೆ 20 years to 25 years ಅಲ್ಲಿ ನಿಮ್ಮ ಏಜ್ ಲಿಮಿಟ್ ಇರಬೇಕಾಗುತ್ತೆ ಅಪ್ಲೈ ಮಾಡಲಿಕ್ಕೆ. ನೆಕ್ಸ್ಟು ಅಪ್ಪರ್ ಏಜ್ ಲಿಮಿಟ್ ಏನಿದೆ ಸೊ ಅದರಲ್ಲಿ ರಿಲ್ಯಾಕ್ಸೇಷನ್ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಕ್ಯಾಟಗರಿ ವೈಸ್ ರಿಲ್ಯಾಕ್ಸೇಷನ್ಸ್ ಇರುತ್ತೆ. ಸೊ ನಿಮ್ಮ ನಾರ್ಮಲ್ ಎಕ್ಸಾಮ್ಗಳಲ್ಲಿ ಏನು ರಿಲ್ಯಾಕ್ಸೇಷನ್ ಇರುತ್ತೋ ಅದೇ ರಿಲ್ಯಾಕ್ಸೇಷನನ್ನು ಇಲ್ಲೂ ಕೂಡ ಕೊಡ್ತಾ ಹೋಗ್ತಾರೆ. SC ST ಕ್ಯಾಂಡಿಡೇಟ್ಸ್ ಆದರೆ ನಿಮಗೆ 5 years ರಿಲ್ಯಾಕ್ಸೇಷನ್ ಇರುತ್ತೆ. ಅಂದರೆ ಅಪ್ಪರ್ ಏಜ್ ಲಿಮಿಟ್. ಸೊ ಅಪ್ಪರ್ ಏಜ್ ಲಿಮಿಟು ಸೊ 20 to 25 ಇರುವಂಥದ್ದು. ಇದರಲ್ಲಿ ಅಪ್ಪರ್ ಏಜ್ ಲಿಮಿಟ್ 25. ಸೊ SC ST ಆದರೆ 25 + 5 30 years ತನಕ ಟೈಮ್ ಇದೆ ನಿಮಗೆ. ಅದೇ OBC ಆದರೆ 25 + 3 ನಿಮಗೆ 28 years ತನಕ ಟೈಮ್ ಇದೆ. ಸೊ ಪರ್ಸನ್ ವಿತ್ ಡಿಸಬಿಲಿಟೀಸ್ ಆದರೆ ನಿಮಗೆ 25 + 10 ಸೊ ಅಲ್ಲಿಗೆ 35 years ನಿಮಗೆ ಅಪ್ಲೈ ಮಾಡಲಿಕ್ಕೆ, ಅಥವಾ ನೀವು 35 years ಏಜ್ ಆಗಿದ್ರೂ ಕೂಡ ನೀವು ಅಪ್ಲೈ ಮಾಡ್ಬೋದು. ಸೊ ಅಲ್ಲಿ ತನಕ ನಿಮಗೆ ಟೈಮ್ ಇರುತ್ತೆ. ಸೊ ಹಾಗಾಗಿ ಇದು ಅಪ್ಪರ್ ಏಜ್ ಲಿಮಿಟಲ್ಲಿ ನಾವು ರಿಲ್ಯಾಕ್ಸೇಷನ್ ಅಂತ ಹೇಳ್ತೀವಿ. ಸೊ SC ST ಆದರೆ 5 years, OBC ಆದರೆ 3 years, ಪರ್ಸನ್ ವಿತ್ ಡಿಸಬಿಲಿಟಿ ಅಥವಾ PWD ಆದರೆ ನಿಮಗೆ 10 years ಟೈಮ್ ಇರುತ್ತೆ ಅಥವಾ 10 years ರಿಲ್ಯಾಕ್ಸೇಷನ್ಸನ್ನು ಕೊಡ್ತಾ ಹೋಗ್ತಾರೆ. ಹಾಗಾಗಿ ಈ ರಿಲ್ಯಾಕ್ಸೇಷನ್ ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ಅದೇ ರೀತಿ ಎಕ್ಸ್ ಸರ್ವಿಸ್ ಮ್ಯಾನ್ ಆದರೆ ಸೊ ಅವರಿಗೂ ಕೂಡ 5 years ರಿಲ್ಯಾಕ್ಸೇಷನನ್ನು ಕೊಡ್ತಾರೆ. ಅದೇ ರೀತಿ ಪರ್ಸನ್ ಅಫೆಕ್ಟೆಡ್ 1984 ರೈಟ್ಸ್ ಆದರೂ ಕೂಡ ಇಲ್ಲೂ ಕೂಡ ನಿಮಗೆ 5 years ರಿಲ್ಯಾಕ್ಸೇಷನ್ ಸಿಗುತ್ತೆ. ಸೊ ಆ ರಿಲ್ಯಾಕ್ಸೇಷನ್ ಯಾರಾದರೂ ಆಸ್ಪಿರೆಂಟ್ಸ್ ಇದ್ದರೆ ನೀವು ಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ
ಸೊ ಇಲ್ಲಿ ಎಜುಕೇಷನಲ್ ಕ್ವಾಲಿಫಿಕೇಷನ್ ಬಗ್ಗೆ ನೋಡೋದಾದರೆ ಎ ಗ್ರಾಜ್ಯುಯೇಟೆಡ್ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಂತ ಹೇಳ್ತೀವಿ. ಸೊ ವಿತ್ ಮಿನಿಮಮ್ 55% ಇರಬೇಕು. SC/ST ಆದರೆ 50% ಇರಬೇಕು. ಸೊ ಎನಿ ಡಿಸಿಪ್ಲಿನ್, ಯಾವುದೇ ಡಿಸಿಪ್ಲಿನಲ್ಲೂ ನೀವು ಡಿಗ್ರಿ ಕಂಪ್ಲೀಟ್ ಮಾಡಿದರೂ ಕೂಡ ನೀವು ಎಲಿಜಿಬಲ್ ಆಗಿರ್ತೀರ ಅಪ್ಲೈ ಮಾಡಲಿಕ್ಕೆ. ಆರ್ ಎನಿ ಈಕ್ವಲೆಂಟ್ ಕ್ವಾಲಿಫಿಕೇಷನ್ ರೆಕಗ್ನೈಸ್ಡ್ ಆಸ್ ಸಚ್ ಬೈ ದಿ ಸೆಂಟ್ರಲ್ ಗವರ್ನಮೆಂಟ್. ಅಂದರೆ ಡಿಗ್ರಿ ಈಕ್ವಲ್ ಆಗಿರುವಂತಹ ಕ್ವಾಲಿಫಿಕೇಷನ್ಸು ಅದು ಸೆಂಟ್ರಲ್ ಗವರ್ನಮೆಂಟಿಂದ ರೆಕಗ್ನೈಸ್ ಆಗಿರಬೇಕು. ಸೊ ಅದು ಕೂಡ ನಿಮಗೆ ಎಲಿಜಿಬಲ್ ಆಗಿರುತ್ತೆ. ಕ್ಯಾಂಡಿಡೇಟ್ ಮಸ್ಟ್ ಪೋಸೆಸ್ ವ್ಯಾಲಿಡ್ ಮಾರ್ಕ್ ಶೀಟ್, ಡಿಗ್ರಿ ಸರ್ಟಿಫಿಕೇಟ್ ಅಥವಾ he or she graduated as on July 1, 2021 ಒಳಗಡೆ ಗ್ರಾಜ್ಯುಯೇಟೆಡ್ ಆಗಿರಬೇಕು. ಆ್ಯಂಡ್ ಇಂಡಿಕೇಟ್ಸ್ ದಿ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಒಬ್ಟೈನ್ಡ್ ಇನ್ ಗ್ರಾಜ್ಯುಯೇಷನ್ ವೈಲ್ ರಿಜಿಸ್ಟರಿಂಗ್ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಗ್ರಾಜ್ಯುಯೇಷನಲ್ಲಿ ನೀವೇನು ಮಾರ್ಕ್ಸ್ ಒಬ್ಟೈನ್ ಮಾಡಿದ್ದೀರೋ ಸೊ ಅದನ್ನು ಕೂಡ ನೀವಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಮಿನಿಮಮ್ 55% ನಿಮಗೆ ನಾರ್ಮಲ್ ಕ್ಯಾಂಡಿಡೇಟ್ಸ್, SC/ST PWD ಆದರೆ 50% ಇರಲೇಬೇಕಾಗುತ್ತೆ. ಅದೇ ರೀತಿ ನೆಕ್ಸ್ಟ್ ಅಪ್ಲಿಕೇಶನ್ ಫೀಸ್ ಮತ್ತು ಇಂಟಿಮೇಷನ್ ಚಾರ್ಜಿಗೆ ನೋಡ್ತಾ ಹೋಗೋದ್ರೆ ಸೊ ಪೇಯಬಲ್ ಫ್ರಮ್ 4/8/2021 to 18/8/2021. ಸೊ ಅಲ್ಲಿ ತನಕ ಟೈಮ್ ಇರುತ್ತೆ ನಿಮಗೆ. ಸೊ SC/ST PWD ಆದರೆ 200 ರೂಪೀಸ್ ನಿಮಗೆ ಎಕ್ಸಾಮಿನೇಷನ್ ಫೀಸ್ ಇರುತ್ತೆ. ಸೊ ಅದೇ ನೀವು ಆಲ್ ಅದರ್ OBC ಜನರಲ್ ಮೆರಿಟ್ ಅಂದರೆ 1000 ರೂಪೀಸ್ ನಿಮಗೆ ಎಕ್ಸಾಮ್ ಫೀಸ್ ಇರುತ್ತೆ. ಸೊ ಆ ಎಕ್ಸಾಮ್ ಫೀಸಲ್ಲಿ ನಿಮಗೆ ನಾನ್ ರಿಫಂಡೇಬಲ್ ಆಗಿರುತ್ತೆ ಅದು. ಸೊ ಅಪ್ಲಿಕೇಶನ್ ಫೀಸ್ ಮತ್ತು ಇಂಟಿಮೇಷನ್ ಚಾರ್ಜಸ್ ಎರಡೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ರಿಫಂಡ್ ಇರೋದಿಲ್ಲ, ನಾನ್ ರಿಫಂಡೇಬಲ್ ಫೀಸ್ ಆಗಿರುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ ಸೊ ಇಲ್ಲಿ ನಿಮಗೆ ಆನ್ಲೈನ್ ಎಕ್ಸಾಮಿನೇಷನ್ ಯಾವ ರೀತಿ ಇರುತ್ತೆ. ಸೊ ಯಾಕಂದರೆ ನಬಾರ್ಡ್ ರಿಕ್ರೂಟ್ಮೆಂಟ್ ಆಗಿರ್ಬೋದು, IBPS ರಿಕ್ರೂಟ್ಮೆಂಟ್ಗಳಾಗಿರ್ಬೋದು ಅಥವಾ ಇನ್ಶೂರೆನ್ಸ್ ಸೆಕ್ಟರ್ಲಿ ಬರುವಂತಹ ರಿಕ್ರೂಟ್ಮೆಂಟ್ಗಳಾಗಿರ್ಬೋದು. ಸೊ ಅಲ್ಲಿ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಅಂತ ಎರಡೆರಡು ಎಕ್ಸಾಮ್ಗಳನ್ನು ನೀವು ಅಟೆಂಡ್ ಮಾಡಬೇಕಾಗತ್ತೆ. ಸೊ ಬಟ್ ಇಲ್ಲಿ ಯಾವುದೇ ರೀತಿಯ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಎಕ್ಸಾಮ್ಗಳು ಇರೋದಿಲ್ಲ. ಓನ್ಲಿ ಒಂದು ಸಿಂಗಲ್ ಎಕ್ಸಾಮ್ ಇರುತ್ತೆ ನಿಮಗೆ. ಆನ್ಲೈನ್ ಎಕ್ಸಾಮಿನೇಷನ್ ಇರುತ್ತೆ ಬಟ್ ಸಿಂಗಲ್ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಸೊ ನೀವು ಪ್ರಿಲಿಮ್ಸ್ ಮೇನ್ಸ್ ಎರಡೆರಡು ಎಕ್ಸಾಮ್ ಬರೆಯುವಂಥ ಅವಶ್ಯಕತೆ ಇರೋದಿಲ್ಲ. ಒಂದು ಎಕ್ಸಾಮಲ್ಲಿ ನೀವು ಕ್ಲಿಯರ್ ಮಾಡಿದ್ರಿ, ನಿಮ್ಮ ಮೆಡಿಕಲ್ ಟೆಸ್ಟಲ್ಲೂ ಕೂಡ ನೀವು ಪಾಸ್ ಆಗಿದ್ರಿ ಅಂದರೆ 100% ನೀವು IDBI ಎಂಪ್ಲಾಯ್ ಆಗಿ ಸೆಲೆಕ್ಟ್ ಆಗಬಹುದು. ಹಾಗಾಗಿ ಆ ಸಿಂಗಲ್ ಎಕ್ಸಾಮ್ ಏನಿದೆ, ಸಿಂಗಲ್ ಎಕ್ಸಾಮ್ ನಿಮಗೆ ಯಾವೆಲ್ಲ ಸೆಕ್ಷನನ್ನು ಇನ್ಕ್ಲೂಡ್ ಆಗಿರುತ್ತೆ ಅಂದರೆ ಅದು 3 ಸೆಕ್ಷನ್ಸ್ ಇರುತ್ತೆ. ಆ ಎಕ್ಸಾಮಲ್ಲಿ 150 ಮಾರ್ಕ್ಸಿಗೆ ಕಂಡಕ್ಟ್ ಮಾಡ್ತಾರೆ. 150 ಕ್ವಶನ್ಸನ್ನ ನೀವು 150 ಮಾರ್ಕ್ಸಿಗೆ 90 ಮಿನಿಟ್ಸಲ್ಲಿ ಅಟೆಂಡ್ ಮಾಡಬೇಕಾಗತ್ತೆ. ಸೊ ಹಾಗಾದರೆ ಫಸ್ಟ್ ಸೆಕ್ಷನ್ ನೋಡೋದಾದರೆ ಟೆಸ್ಟ್ ಆಫ್ ರೀಸನಿಂಗ್ ನಿಮಗೆ ಫಸ್ಟ್ ಸೆಕ್ಷನ್ ಆಗಿರುತ್ತೆ. 50 ಕ್ವಶನ್ಸ್ ಇರುತ್ತೆ 50 ಮಾರ್ಕ್ಸಿಗೆ. ಸೆಕೆಂಡ್ ಸೆಕ್ಷನ್ ಟೆಸ್ಟ್ ಆಫ್ ವರ್ಕಿಂಗ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ, 50 ಮಾರ್ಕ್ಸು, 50 ಕ್ವಶನ್ಸ್ 50 ಮಾರ್ಕ್ಸಿಗೆ. ನೆಕ್ಸ್ಟ್ ಥರ್ಡ್ ಸೆಕ್ಷನಲ್ಲಿ ಟೆಸ್ಟ್ ಆಫ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ 50 ಕ್ವಶನ್ಸ್ 50 ಮಾರ್ಕ್ಸಿಗೆ. ಟೋಟಲ್ ಆಗಿ 150 ಕ್ವಶನ್ಸು 150 ಮಾರ್ಕ್ಸಿಗೆ ಅಟೆಂಡ್ ಮಾಡಬೇಕಾಗತ್ತೆ ನೀವು. ಡ್ಯೂರೇಷನ್ ಬಂದರೆ ಎಕ್ಸಾಮ್ ಟೈಮ್ ಏನಿದೆ ಅದು ಕಾಂಪೋಸಿಟ್ ಟೈಮ್ ಆಫ್ 90 ಮಿನಿಟ್ಸ್ ಅಂತ ಹೇಳ್ತೀವಿ. ಅಂದರೆ ಈ 150 ಕ್ವಶನ್ಸನ್ನು ನೀವು 90 ಮಿನಿಟ್ಸಲ್ಲಿ ಅಟೆಂಡ್ ಮಾಡಬೇಕಾಗತ್ತೆ. ಯಾವುದೇ ರೀತಿಯ ಸೆಕ್ಷನಲ್ ಟೈಮಿಂಗ್ಸ್ ಇರೋದಿಲ್ಲ ಇಲ್ಲಿ. ಸೊ ಅದನ್ನೇ ನಾವು ಕಾಂಪೋಸಿಟ್ ಟೈಮ್ ಅಂತ ಹೇಳ್ತೀವಿ. ಸೊ ಸೆಕ್ಷನ್ ವೈಸ್ ಟೈಮ್ ಇರೋದಿಲ್ಲ ಯಾವುದೇ ಕಾರಣಕ್ಕೂ. ಸೊ ಓವರ್ ಆಲ್ ಆಗಿ 90 ಮಿನಿಟ್ಸನ್ನು ಕೊಡ್ತಾರೆ. ಆ 90 ಮಿನಿಟ್ಸಲ್ಲಿ 3 ಸೆಕ್ಷನ್ನಿಂದ ನೀವು 150 ಕ್ವಶನ್ಸನ್ನು ಅಟೆಂಡ್ ಮಾಡಬೇಕಾಗತ್ತೆ 150 ಮಾರ್ಕ್ಸಿಗೆ. ಸೊ ಇದು ನಿಮಗೆ ಗೊತ್ತಿರಬೇಕಾಗತ್ತೆ. ಯಾಕಂದರೆ ನಬಾರ್ಡ್ ಮತ್ತು IBPS ಅಥವಾ ಇನ್ಶೂರೆನ್ಸ್ ರಿಕ್ರೂಟ್ಮೆಂಟ್ಗಳಲ್ಲಿ ಸೆಕ್ಷನಲ್ ಟೈಮಿಂಗನ್ನು ಕೊಡ್ತಾ ಹೋಗ್ತಾರೆ. ಬಟ್ ಇಲ್ಲಿ ಯಾವುದೇ ರೀತಿಯ ಸೆಕ್ಷನಲ್ ಟೈಮಿಂಗ್ಸ್ ಇಲ್ಲ. ಹಾಗಾಗಿ ನೀವು 90 ಮಿನಿಟ್ಸಲ್ಲಿ 150 ಕ್ವಶನ್ಸನ್ನು ಅಟೆಂಡ್ ಮಾಡಬೇಕಾಗತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ ಸೊ ಫ್ರೀ ರಿಕ್ವಿಸಿಟ್ಸ್ ಫಾರ್ ಅಪ್ಲೈಯಿಂಗ್ ಆನ್ಲೈನ್ ಅಂದರೆ ನೀವು ಆನ್ಲೈನ್ ಅಪ್ಲಿಕೇಶನ್ಸ್ ಹಾಕ್ಬೇಕಾದ್ರೆ ಕೆಲವೊಂದು ಡಾಕ್ಯುಮೆಂಟ್ಸ್ಗಳನ್ನು ನೀವು ರೆಡಿ ಮಾಡಬೇಕಾಗುತ್ತೆ. ಸೊ ನಿಮ್ಮ ಫೋಟೋಗ್ರಾಫನ್ನು ಸ್ಕ್ಯಾನ್ ಮಾಡ್ಕೊಳ್ಳಿ. ಫ್ರೆಷರ್ಸ್ ಆಗಿದ್ದರೆ ಆಲ್ರೆಡಿ ನಬಾರ್ಡ್ ಮತ್ತು IBPS ಕ್ಲರ್ಕು ಅಥವಾ IBPSಲ್ಲಿ RRB ಕ್ಲರ್ಕ್ ಆ್ಯಂಡ್ PO ಅಪ್ಲೈ ಮಾಡಿದರೆ ಸೊ ಸೇಮ್ ಫೋಟೋ ಏನಿದೆ ಅದನ್ನೇ ನೀವು ಅಪ್ಲೋಡ್ ಮಾಡ್ಬೋದು. ಸಿಗ್ನೇಚರ್, ಲೆಫ್ಟ್ ಥಂಬ್ ಇಂಪ್ರೆಷನ್, ಹ್ಯಾಂಡ್ ರಿಟನ್ ಡಿಕ್ಲರೇಷನ್, ವ್ಯಾಲಿಡ್ ಪರ್ಸನಲ್ ಇಮೇಲ್ ID. ಸೊ ಆಲ್ರೆಡಿ ಆಸ್ಪಿರೆಂಟ್ಸ್ ನೀವೇನಾದರೂ ನಬಾರ್ಡ್ ಆಗಿರ್ಬೋದು, IBPS ಕ್ಲರ್ಕ್ ಆಗಿರ್ಬೋದು, ಸೊ ಅದು IBPSನ ಯಾವುದೇ ಎಕ್ಸಾಮ್ ಆಗಿರ್ಬೋದು, ಕ್ಲರ್ಕು, RRB ಕ್ಲರ್ಕು ಅಥವಾ RRB PO, ಅದೇ ರೀತಿ ನಬಾರ್ಡ್ ಎಕ್ಸಾಮ್ ಆಗಿರ್ಬೋದು,
ಅಥವಾ SBI ಆಗಿರ್ಬೋದು, ಈ ಎಕ್ಸಾಮ್ಗಳಿಗೆ ನೀವು ಅಪ್ಲೈ ಮಾಡಿದರೆ ಆಲ್ರೆಡಿ ನಿಮ್ಮ ಹತ್ರ ಈ ಡಾಕ್ಯುಮೆಂಟ್ಸ್ಗಳು ರೆಡಿ ಇರುತ್ತೆ, ನೀವು ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು, ಮತ್ತೆ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಲೆಫ್ಟ್ ಥಂಬ್ ಇಂಪ್ರೆಷನು, ಹ್ಯಾಂಡ್ ರಿಟನ್ ಡಿಕ್ಲರೇಷನು, ಸೊ ಒಂದು ಸಲ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಎಲ್ಲ ಎಕ್ಸಾಮಿಗೂ ಅದೇ ಹ್ಯಾಂಡ್ ರಿಟನ್ ಡಿಕ್ಲರೇಷನ್ ಆಗಿರುತ್ತೆ, ಅಥವಾ ಅದೇ ನಿಮ್ಮ ಸಿಗ್ನೇಚರ್ ಆಗಿರುತ್ತೆ, ಅಥವಾ ಅದೇ ಲೆಫ್ಟ್ ಥಂಬ್ ಇಂಪ್ರೆಷನ್ ಆಗಿರುತ್ತೆ. ಯಾರಾದರೂ ಫ್ರೆಷರ್ಸ್ ಇದ್ದರೆ ನೀವು ಈ ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಮಾಡ್ಕೊಳ್ಳಿ, ಫೋಟೋ ಸ್ಕ್ಯಾನ್ ಮಾಡ್ಕೊಳ್ಳಿ. ಸೊ ನೋಟಿಫಿಕೇಷನಲ್ಲಿ ನಿಮಗೆ ಫೋಟೋ ಸೈಜ್ ಯಾವುದು ಇರಬೇಕು ಅಂತ ಹೇಳಿರ್ತಾರೆ, ಆ ಸೈಜಲ್ಲಿ ಫೋಟೋನ ಸ್ಕ್ಯಾನ್ ಮಾಡ್ಕೊಳ್ಳಿ ಬೈ ಯೂಸಿಂಗ್ JPG ಫಾರ್ಮ್ಯಾಟ್. ಸಿಗ್ನೇಚರ್ನ ಮಾಡ್ಕೊಳ್ಳಿ. ಅದೇ ರೀತಿ ಲೆಫ್ಟ್ ಥಂಬ್ ಇಂಪ್ರೆಷನ್ ಆಗಿರ್ಬೋದು, ಹ್ಯಾಂಡ್ ರಿಟನ್ ಡಿಕ್ಲರೇಷನ್ ಆಗಿರ್ಬೋದು, ಅದರ ಜೊತೆಗೆ ನಿಮಗೆ ವ್ಯಾಲಿಡ್ ಇಮೇಲ್ ID ಕೂಡ ನಿಮ್ಮ ಜೊತೆ ಇರಬೇಕಾಗತ್ತೆ. ಸೊ ಅದಷ್ಟು ಇದ್ದರೆ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಸೊ ಇನ್ ಕೇಸ್ ನೀವು ಮೇಲ್ ID ಇಲ್ಲ ಅಥವಾ ಫೋಟೋಗ್ರಾಫ್ ಇಲ್ಲ, ಸಿಗ್ನೇಚರ್ ಇಲ್ಲ ಅಂದರೆ ಸೊ ನೀವು ಅದನ್ನು ಸ್ಕ್ಯಾನ್ ಮಾಡಿ ರೆಡಿ ಮಾಡ್ಕೊಳ್ಳಿ. ಬೇಸ್ಡ್ ಆನ್ ದಟ್ ಅಪ್ಲೈ ಮಾಡ್ತಾ ಹೋಗಿ. ಸೊ ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ ಎಕ್ಸಾಮಿನೇಷನ್ ಸೆಂಟರ್. ಸೊ ಇಲ್ಲಿ ನಿಮಗೆ ಪ್ರಿಲಿಮಿನರಿ ಮೇನ್ಸ್ ಅಂತ ಯಾವುದೇ ಎಕ್ಸಾಮ್ ಬರೋದಿಲ್ಲ. ಸೊ ಓನ್ಲಿ ಒಂದು ಸಿಂಗಲ್ ಎಕ್ಸಾಮ್ ಇರುತ್ತೆ ನಿಮಗೆ. ಸೊ ಡೈರೆಕ್ಟಾಗಿ ನೀವು ಆ ಸಿಂಗಲ್ ಎಕ್ಸಾಮನ್ನು ಅಟೆಂಡ್ ಮಾಡ್ತಾ ಹೋಗ್ಬೋದು. ಸೊ ಇಲ್ಲಿ ಪ್ರಿಲಿಮಿನರಿ ಎಕ್ಸಾಮ್ ಅನ್ನೋದೇನು ಬರೋದಿಲ್ಲ ನಿಮಗೆ, ಜಸ್ಟ್ ಎಕ್ಸಾಮಿನೇಷನ್ ಸೆಂಟರ್ ಅಷ್ಟೇ ನೋಡ್ಕೊಳ್ಳಿ. ಯಾಕಂದರೆ ಸಿಂಗಲ್ ಎಕ್ಸಾಮ್ ಆಗಿರೋದ್ರಿಂದ ನಿಮಗೆ ಪ್ರಿಲಿಮ್ಸ್ ಮೇನ್ಸ್ ಅನ್ನುವಂತಹ ಯಾವುದೇ ಆಪ್ಷನ್ಸ್ ಇರೋದಿಲ್ಲ. ಸೊ ಸಿಂಗಲ್ ಎಕ್ಸಾಮು ಆಲ್ ಓವರ್ ಇಂಡಿಯಾ ನೋಟಿಫಿಕೇಷನ್ಸ್ ಇದೆ. ನಾನಿಲ್ಲಿ ಕರ್ನಾಟಕ ಸ್ಟೇಟಲ್ಲಿ ಬರುವಂತಹ ಎಕ್ಸಾಮಿನೇಷನ್ ಸೆಂಟರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಬ್ಯಾಂಗ್ಳೂರು ಇರುತ್ತೆ, ನಿಮಗೆ ಬೆಳಗಾಂ ಇರುತ್ತೆ, ಬೀದರ್, ದಾವಣಗೆರೆ ಇರುತ್ತೆ, ಧಾರವಾಡ, ಗುಲ್ಬರ್ಗ, ಮಂಡ್ಯ ಇರುತ್ತೆ, ಹಾಸನ್, ಹುಬ್ಳಿ, ಮ್ಯಾಂಗ್ಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ. ಸೊ ಇಷ್ಟು ಸೆಂಟರ್ಗಳಲ್ಲಿ ನಿಮಗೆ ಅಟ್ ಎ ಟೈಮೇ ಎಕ್ಸಾಮ್ ಕಂಡಕ್ಟ್ ಆಗ್ತಾ ಹೋಗುತ್ತೆ. ಸೊ ಅದನ್ನು ಕೂಡ ಅವರು ಡೇಟ್ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದಾರೆ, September 5 ಅಂತ. ಸೊ ಆ ಡೇಟಲ್ಲಿ ಈ ಸೆಂಟರ್ಗಳಲ್ಲಿ ನಿಮಗೆ ಎಕ್ಸಾಮ್ ಇರುತ್ತೆ. ಸೊ ನೀವು ನಿಮ್ಮ ಕನ್ವೀನಿಯೆಂಟ್ ಸೆಂಟರ್ ನೋಡಿಕೊಂಡು ಯಾವ ಸೆಂಟರ್ ಬೇಕಾದ್ರೂ ಚೂಸ್ ಮಾಡ್ಕೊಳ್ಬೋದು. ಹಾಗಾಗಿ ನಿಮಗೆ ಆಪ್ಷನ್ಸ್ ಇರುತ್ತೆ, ನೀವು ಯಾವ ಸೆಂಟರ್ ಅಪ್ಲೈ ಮಾಡ್ತೀರೋ ಆ ಸೆಂಟ್ರಲ್ಲಿ ನಿಮಗೆ ಎಕ್ಸಾಮಿನೇಷನನ್ನು ಕೊಡ್ತಾ ಬರ್ತಾರೆ. ಸೊ ಹಾಗಾಗಿ ನಿಮಗೆ ಇಲ್ಲಿ ಗೊತ್ತಿರಬೇಕಾಗಿದ್ದಿಷ್ಟೇ, ಯಾವುದೇ ಪ್ರಿಲಿಮಿನರಿ ಮೇನ್ಸ್ ಎಕ್ಸಾಮ್ ಇರಲ್ಲ, ಸಿಂಗಲ್ ಎಕ್ಸಾಮ್ ಇರುತ್ತೆ. ಡೈರೆಕ್ಟಾಗಿ ನೀವು ಸಿಂಗಲ್ ಎಕ್ಸಾಮ್ ಪಾಸ್ ಮಾಡಿ ನಿಮ್ಮ ಮೆಡಿಕಲ್ ಟೆಸ್ಟನ್ನು ಕಂಪ್ಲೀಟ್ ಮಾಡಿದ್ರಿಂದ ಡೈರೆಕ್ಟಾಗಿ ನೀವು IDBI ಅಲ್ಲಿ ಅಥವಾ IDBI ಎಕ್ಸಿಕ್ಯೂಟಿವ್ ರಿಕ್ರೂಟ್ಮೆಂಟಲ್ಲಿ ನೀವು ಸೆಲೆಕ್ಷನ್ ಆಗಲಿಕ್ಕೆ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಒನ್ ಮೋರ್ ನೋಟಿಫಿಕೇಷನ್ಸ್ ನಿಮಗೆ ಒಂದರಿಂದ ಬ್ಯಾಕ್ ಟು ಬ್ಯಾಕ್ ನೋಟಿಫಿಕೇಷನ್ಗಳು ಸಿಗ್ತಾ ಹೋಗುತ್ತೆ. ಯಾವುದೇ ಕಾರಣಕ್ಕೂ ನಿಮ್ಮ ಟೈಮನ್ನು ವೇಸ್ಟ್ ಮಾಡ್ಕೊಳ್ಬೇಡಿ. ಸೊ ಸಿಕ್ಕಂತಹ ಟೈಮನ್ನು ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಸೊ ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ನೆಕ್ಸ್ಟ್ ಇನ್ಶೂರೆನ್ಸ್ ನೋಟಿಫಿಕೇಷನ್ ಬರುತ್ತೆ, IBPS ಕ್ಲರ್ಕ್ ಆಲ್ರೆಡಿ ಹೋಲ್ಡ್ ಆಗಿರೋಂಥ ನೋಟಿಫಿಕೇಷನ್, ಅಥವಾ ನೆಕ್ಸ್ಟ್ IBPS PO ನೋಟಿಫಿಕೇಷನ್ಸ್ ಬರುತ್ತೆ, ಅಥವಾ IBPS ಅಲ್ಲಿ S1 ನೋಟಿಫಿಕೇಷನ್ಸ್ ಬರುತ್ತೆ. ಹಾಗಾಗಿ ಸಾಕಷ್ಟು ನೋಟಿಫಿಕೇಷನ್ಸ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಬಟ್ ನೀವು ಡೇ ಬೈ ಡೇ ಇಂಪ್ರೂವ್ ಆಗಿದ್ದೇ ಆದಲ್ಲಿ ಅಥವಾ ನಿಮ್ಮ ಪರ್ಫಾರ್ಮೆನ್ಸನ್ನು ಇನ್ಕ್ರೀಸ್ ಮಾಡ್ಕೊಂಡಿದ್ದೇ ಆದಲ್ಲಿ 100% ಯಾವುದಾದ್ರೂ ಒಂದು ಜಾಬನ್ನು ಪಡಿಬೋದು, ಅಥವಾ ಯಾವುದಾದ್ರೂ ಒಂದು ನೋಟಿಫಿಕೇಷನ್ಸಲ್ಲಿ ನಿಮಗೆ ಚಾನ್ಸಸ್ ಸಿಗುತ್ತೆ. ಹಾಗಾಗಿ ಸೊ ನಮ್ಮದೇ ಆದಂತಹ ಅಚೀವರ್ಸ್ ಕ್ಲಬ್ ಅನ್ನುವಂತಹ ಏನು ಟೆಲಿಗ್ರಾಮ್ ಗ್ರೂಪ್ ಇದೆ, ಅಲ್ಲೂ ಕೂಡ ನಿಮಗೆ ಮೆಟೀರಿಯಲ್ಸ್ ಅವೈಲಬಿಲಿಟಿ ಇರುತ್ತೆ, ಅದನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಸೊ ಅದೇ ರೀತಿ ನಮ್ಮದೇ ಆದಂತಹ ವಾಟ್ಸಪ್ ಗ್ರೂಪ್ ಆಗಿರ್ಬೋದು, ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಟೆಲಿಗ್ರಾಮ್ ಗ್ರೂಪ್ಗಳಾಗಿರ್ಬೋದು. ಸೊ ಅದರಲ್ಲೂ ಕೂಡ ನೀವು ಒಬ್ಬ ಆ್ಯಕ್ಟಿವ್ ಪಾರ್ಟಿಸಿಪೇಟರ್ ಆಗ್ಬೋದು. ಅದೇ ರೀತಿ ಯಾರೆಲ್ಲ ಈ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ನಬಾರ್ಡ್ ಆಗಿರ್ಬೋದು, IBPS ಆಗಿರ್ಬೋದು, ಅಥವಾ IDBI ರಿಕ್ರೂಟ್ಮೆಂಟ್ ಇದೆ. ಸೊ ಇದನ್ನು ಕೂಡ ಆಸ್ಪಿರೆಂಟ್ಸ್ ನೀವು ಅಪ್ಲೈ ಮಾಡ್ಬೋದು. ಸೊ ಅದು ಕಾಂಟ್ರಾಕ್ಚುಯಲ್ ಬೇಸಿಸ್ ಆಗಿರಲಿ, ಯಾವುದೇ ಆಗಿರಲಿ ಅಪ್ಲೈ ಮಾಡಿ. ಯಾಕಂದರೆ ನೀವು ಅದೇ ಫೀಲ್ಡಲ್ಲಿ ಓದ್ತಾ ಇದ್ದೀರಾ, ನೀವು ಅಪ್ಲೈ ಮಾಡಿ ಬರೆದ್ರೆ ನಿಮಗೆ ಜಸ್ಟ್ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಮುಂಬರುವಂತಹ ಇನ್ಶೂರೆನ್ಸ್ ನೋಟಿಫಿಕೇಷನ್ಸ್ಗಳಿಗೆ ಕಾಯ್ತಾ ಇರಿ. ಸೊ ಅದು ಕೂಡ ನಿಮಗೆ ಅತಿ ಶೀಘ್ರದಲ್ಲೇ ಇನ್ಶೂರೆನ್ಸ್ ಕೂಡ ನೋಟಿಫಿಕೇಷನ್ಸ್ ಆಗುತ್ತೆ. ESIC ಆಗಿರ್ಬೋದು, ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಆಗಿರ್ಬೋದು, ಅಥವಾ LIC ಆಗಿರ್ಬೋದು, GIC ಆಗಿರ್ಬೋದು, NIACL ಆಗಿರ್ಬೋದು, ಸಾಕಷ್ಟು ನೋಟಿಫಿಕೇಷನ್ಸ್ಗಳು ಸಿಗ್ತಾ ಹೋಗುತ್ತೆ. ಸೊ ನೀವು ನಿಮ್ಮ ಎಫರ್ಟನ್ನು ಡೇ ಬೈ ಡೇ ಇನ್ಕ್ರೀಸ್ ಮಾಡ್ಕೊಂಡಿದ್ದೆ ಅದರಲ್ಲಿ 100% ನೀವು ಕೂಡ ಎಕ್ಸಾಮ್ಗಳನ್ನು ಕ್ರ್ಯಾಕ್ ಮಾಡ್ಬೋದು ಈಸಿಯಾಗಿ ಅಂತ ಹೇಳ್ತಾ. ಸೊ ಅದೇ ರೀತಿ ಯಾರೆಲ್ಲ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಸೊ ನೆಕ್ಸ್ಟ್ 2 to 3 ಡೇಸಲ್ಲಿ RRB ಕ್ಲರ್ಕ್ ಎಕ್ಸಾಮ್ ಕೂಡ ಇದೆ. ಸೊ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ವಿಶ್ ಯು ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ನಾನಿತ್ತು ಕ್ಲಾಸನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.